ಈಗ ಬ್ಯಾಂಕಿನವ್ರದಿಂದ ತುಂಬ ಟಾರ್ಚರ್ ಆಗ್ತಾ ಇದೆ. ಮನೆಗೆ ಹೋದರೆ ಮನೆಗೆ ಬರ್ತಾ ಇದ್ದಾರೆ, ಕೆಲಸದಲ್ಲಿ ಹೋಗ್ತಿದ್ದಾರೆ, ಕೆಲಸದಲ್ಲಿ ಬರ್ತಾ ಇದ್ದಾರೆ. ಕೊಟ್ಟದ್ದು 20,000 ನಮಗೆ ಈಗ 3 ಲಕ್ಷ ತನಕ ಮಾಡಿ ಹಾಕಿದ್ದಾರೆ. ನಮ್ಮ ಪ್ರಾಬ್ಲಮನ್ನು ಯಾರ ಹತ್ರ ಹೇಳೋದು ನಾವು ಹೇಳಿ? ಇಲ್ಲಿ ಶಾಸಕರು ಇಲ್ಲ, ಮತ್ತು ಆ ಬ್ಯಾಂಕಿನವರು ನಮ್ಮನ್ನು ಏನು ಸಹ ಕೇಳೋದಿಲ್ಲ. ಒಂದು ವರ್ಷದ ಹಿಂದೆ ಅದನ್ನು ಬಗೆಹರಿಸಬೇಕಿತ್ತು, ಯಾಕಂದರೆ ಅವ್ರದ್ದೇ ಕ್ಷೇತ್ರದ ಮತದಾರರು. ಆದರೆ ಅವರು ಈ ಕಡೆ ತಲೆನೂ ಹಾಕಿ ನೋಡಲೇ ಇಲ್ಲ. ಬ್ಯಾಂಕಲ್ಲಿ ಹೋದಾಗ ನಮ್ಮನ್ನು ಕರ್ಕೊಂಡೋಗಿ ಹೊರಗೆ ಹಾಕಿದರು, ಬೇಡ ಅಂತ. ತುಂಬ ಕಷ್ಟದಲ್ಲಿದ್ದೇವೆ. ಇದಕ್ಕೆ ನ್ಯಾಯ ಬೇಕಂತ ನಾವು ಇಷ್ಟು ಹೋರಾಟ ಮಾಡ್ತಿದ್ದೇವೆ, ಆದರೂ ನಮಗೆ ನ್ಯಾಯ ಸಿಗಲಿಲ್ಲ. ಅದು ಎಲ್ಲಿ ಹೋದರು ಎಲ್ಲಿ ಬಂದರು ಇದೇ ಚಿಂತೆ ಆಗಿದೆ. ವೀಕ್ಷಕರೇ, ಮಲ್ಪೆ ಮಹಾಲಕ್ಷ್ಮಿ ಬ್ಯಾಂಕ್ನ ಸಂತ್ರಸ್ತರು ಮತ್ತೊಮ್ಮೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿಗೆ ಕೂತಿದ್ದಾರೆ. 20,000 ಪಡೆದ ಸಾಲಕ್ಕೆ 2 ಲಕ್ಷ ಕಟ್ಟಿ ಅಂತ ಹೇಳಿ ಬ್ಯಾಂಕ್ನಿಂದ ನೋಟಿಸ್ ಬರ್ತಾ ಇದೆ, ಬ್ಯಾಂಕ್ನಿಂದ ಒತ್ತಡ ಬರ್ತಾ ಇದೆ, ಮನೆ ಜಪ್ತಿಗೆ ಬರ್ತಾ ಇದೆ ಅಂಥೇಳಿ ಸಂತ್ರಸ್ತರು ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವಾರು ಜನರಿಗೆ ನೋಟಿಸ್ಗಳು ಇಶ್ಯೂ ಆಗಿದೆ. ಮತ್ತು ಈ ವಿಷಯದಲ್ಲಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೆ ಅವರಿಗೆ ನ್ಯಾಯ ಅನ್ನುವಂಥದ್ದು ಸಿಗಲಿಲ್ಲ. ಹಾಗಾಗಿ ಅವರು ಇಂದು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಸಂತ್ರಸ್ತರು ಇಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಬನ್ನಿ ಅವರ ಬಳಿಗೆ ಅವರ ಸಮಸ್ಯೆಗಳನ್ನು ಕೇಳೋಣ. ನಾವೊಂದು 13 ಜನ ಒಟ್ಟಿಗೆ ಗ್ರೂಪ್ ಮಾಡಿರ್ಬೋದು. ಅವರು ನಮಗೆ ₹1 ಹಣ ಕೊಡಲಿಲ್ಲ ಅದರಲ್ಲಿ. ಹಾಗಾಗಿ ನಾವು ತುಂಬ 2-4 ಸರ್ತಿ ಬಂದು ಎಲ್ಲ ಹೋಗಿದ್ದೇವೆ, ಇಲ್ಲಿಗೆಲ್ಲ ತುಂಬ ಸ್ಟ್ರೈಕ್ ಎಲ್ಲ ಮಾಡಿದ್ದೇವೆ. ಆದರೂ ನಮಗೆ ಇದರಲ್ಲಿ ಏನು ಇಂಪ್ರೂವ್ ಕಾಣಲಿಲ್ಲ. ಅದಕ್ಕೆ ನಾವು ಎಷ್ಟು ಹೇಳಿದರೂ ಸಹ ಇಲ್ಲಿ ಶಾಸಕರಾಗಲಿ ಯಾರಾಗಲಿ ನಮಗೆ ಮನವಿಗೆ ಸ್ಪಂದಿಸಲಿಲ್ಲ ಯಾರು ಸಹ. ಮತ್ತು ನಾವು ಇದರಲ್ಲಿ ಹಣ ₹1 ತಗೊಳ್ಳಿಲ್ಲ. ಹಾಗಾಗಿ ನಾವು ಇಲ್ಲಿಗೆ ಹೋರಾಟಕ್ಕೆ ಬಂದಿದ್ದೇವೆ. ಇಲ್ಲಿಗೆ ಇದರಲ್ಲಿ ಎಂತಾದರೂ ನಮಗೆ ಇದು ಜಯ ಸಿಗ್ತದೆ ಅಂತೇಳಿ ಆಶಾಭಾವನೆ ಇದ್ದೇವೆ. ಇನ್ನು ನೋಡಬೇಕಾಗ್ತದೆ. ಅದೇ ನಮ್ಮದು ಅಂದರೆ ನಮ್ಮ ಇದನ್ನು ಮನವಿಯನ್ನು ಇವರು ತಗೊಳ್ಬೇಕು. ಯಾರಾದರೂ ಇವರ ಹತ್ರ ನಮ್ಮ ಹತ್ರ ಕೇಳಬೇಕೆಲ್ಲ ವಿಷಯವನ್ನು. ಇವರು ಯಾರು ನಮ್ಮನ್ನು ಕೇಳಲಿಕ್ಕೆ ಯಾರು ಬರೋದಿಲ್ಲ ಇಲ್ಲಿಗೆ. ನಮ್ಮ ಪ್ರಾಬ್ಲಮನ್ನು ಯಾರ ಹತ್ರ ಹೇಳೋದು ನಾವು ಹೇಳಿ? ಇಲ್ಲಿ ಶಾಸಕರು ಇಲ್ಲ, ಮತ್ತು ಆ ಬ್ಯಾಂಕಿನವರು ನಮ್ಮನ್ನು ಏನು ಸಹ ಕೇಳೋದಿಲ್ಲ. ನೀವು ಹಣ ಕಟ್ಟಬೇಕಂತ ಒತ್ತಾಯ ಮಾಡ್ತಾರೆ ಸುವೆ. ನಮ್ಮ ಪ್ರಾಬ್ಲಮ್ ಕೇಳೋದಿಲ್ಲ. ಅವರ ಮ್ಯಾನೇಜರ್ ತಪ್ಪು ಮಾಡಿದ್ದಾರೆ, ಅದನ್ನು ಅವರು ಹೇಳೋದಿಲ್ಲ. ಅದನ್ನು ಅವರು ಮೊದಲು ಹೇಳಬೇಕಲ್ಲ ನಮ್ಮ ಹತ್ರ. ನಾವು ಈಗಾಗಲೇ ಭಾಳಷ್ಟು ಹೋರಾಟಗಳನ್ನು ಮಾಡಿ ಒಂದು ಏನು ನಮ್ಮ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಿರೋ ಅನ್ಯಾಯದ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ನಾವು ಹಿಂದೆ ಮಾಡಿದ್ದೇವೆ. ಈಗ ಸುಮಾರು 2 ವರ್ಷ ಕಾಲ ಕೂಡ ಕಳೀತು, ಆದರೆ ಯಾವುದೇ ನ್ಯಾಯ ಸಿಗಲೇ ಇಲ್ಲ. ಅಲ್ಲಿ ಏನು ಮ್ಯಾನೇಜರ್ ಸುಬ್ಬಣ್ಣ ಏನಿದ್ದಾರೆ, ಆವತ್ತು 20,000 ಸಾಲ ಕೊಡುತ್ತೇನಂತ ಹೇಳಿ ಕೊಟ್ಟವರು ಏನಿದ್ದಾರೆ, ಅವರು ಕೂಡ ಭೂಮಿ ಮೇಲಿಲ್ಲ ಇವತ್ತು. ಅವರು ಕೂಡ ಡೆತ್ ಆಗಿದ್ದಾರೆ. ಆದರೆ ಅವರು ಏನು ಬ್ಯಾಂಕಿನಿಂದ ಆವತ್ತು ಮಾಡಿದ ತಪ್ಪಿಗೆ ಇವತ್ತು ಏನು ಪಡೆಯದೇ ಇದ್ದ ಸಾಲವನ್ನು ಕಟ್ಟಲೇಬೇಕು ಅಂತ ಹೇಳಿ ಬ್ಯಾಂಕಿನವರು ಹಾಗೂ ಆಡಳಿತ ಮಂಡಳಿ, ಇಲ್ಲಿನ ಉಡುಪಿ ಕ್ಷೇತ್ರದ ಶಾಸಕರು, ಮುಖ್ಯವಾಗಿ ಇದೇ ಅವರದ್ದೇ ಮತದಾರರು ಆಗಿರೋರು, ಅವರಿಗೂ ಸ್ವಲ್ಪನೂ ಕರುಣೆ ಇಲ್ಲ ಎಂಬ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಯಾಕಂದರೆ ಅವ್ರದ್ದೇ ಕ್ಷೇತ್ರದ ಮತದಾರರಿಂದ ಈ ಸಮಸ್ಯೆಯನ್ನು ಅವರು ಯಾವತ್ತೋ ಒಂದು ವರ್ಷದ ಹಿಂದೆ ಅದನ್ನು ಬಗೆಹರಿಸಬೇಕಿತ್ತು. ಯಾಕಂದರೆ ಅವ್ರದ್ದೇ ಕ್ಷೇತ್ರದ ಮತದಾರರು. ಆದರೆ ಅವರು ಈ ಕಡೆ ತಲೆನೂ ಹಾಕಿ ನೋಡಲೇ ಇಲ್ಲ ಅಂಥ ಪರಿಸ್ಥಿತಿ ವ್ಯವಸ್ಥೆ ಅವರಿಂದ ಆಗಿದೆ. ಹಾಗೆ ನಾವು ಸುಮಾರು 2 ವರ್ಷದಿಂದ ಹೋರಾಟ ಮಾಡಿ ನಾವು ಭಾಳಷ್ಟು ಬಾರಿ ಎಲ್ಲ ಸ್ಥಳೀಯ ನಾಯಕರಿಗೆ, ಜಿಲ್ಲಾ ನಾಯಕರಿಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ, SP ಅವರಿಗೆ, DR ಅವರಿಗೆ ಎಲ್ಲ ಕಡೆಯೂ ಕೂಡ ನಮಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಸಂತ್ರಸ್ತರು ನಾವು ಅವ್ರ ಪರವಾಗಿ ತುಂಬ ಸಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಒಂದು ಸಂತ್ರಸ್ತರ ಪರವಾಗಿ ಯಾವುದೇ ಅಭಿಪ್ರಾಯಗಳು ಇನ್ನೂ ಅವರು ಕೊಡಲಿಲ್ಲ, ನಮಗೆ ನ್ಯಾಯವೂ ಸಿಗಲಿಲ್ಲ. ಆದರೆ ಸಹಕಾರಿ ಸಚಿವ ರಾಜಣ್ಣವರಿರುವಾಗ ನಮಗೆ 64 ತನಿಖೆಯನ್ನು ಆರ್ಡ್ರ್ ಜಯಪ್ರಕಾಶ್ ಹೆಗಡೆ ಅವ್ರ ಮೂಲಕ ನಮಗೆ ಆರ್ಡ್ರ್ ಮಾಡಿಕೊಟ್ಟು 64 ತನಿಖೆ ಉಡುಪಿ DR ಆಗಿರುವಂಥ ಉಪನಿಬಂಧಕರು ಲಾವಣ್ಯ ಅವರಿಗೆ ಅದನ್ನು ತನಿಖೆ ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಆದರೆ ಅವರು ಕೂಡ ಅದನ್ನು ವಿಚಾರಣೆಯಲ್ಲೂ ಕೂಡ ಸರಿಯಾದ ವಿಚಾರಣೆಯನ್ನು ಮಾಡದೆ ಒಬ್ಬ ಶಿರ್ಸಿ ಮೂಲದ ಮಂಜುನಾಥ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಶಿರ್ಸಿ ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಮಾನತಾಗಿರುವಂಥ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಇಲ್ಲಿ ಬೇಕಾದಷ್ಟು ಸ್ಥಳದ ವ್ಯವಸ್ಥೆ ಇದ್ದರೂ ಕೂಡ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ, DR ಅವರ ಕಚೇರಿಯಲ್ಲಿ ಬೇಕಾದಷ್ಟು ಸ್ಥಳದ ವ್ಯವಸ್ಥೆ ಇದೆ.
ಸ್ಥಳದ ವ್ಯವಸ್ಥೆ ಇದ್ದರೂ ಕೂಡ ಅವರು ಜಗನ್ನಾಥ ಭವನದಲ್ಲಿ ನಮ್ಮ ಸಂತ್ರಸ್ತರನ್ನು ಹೆದರಿಸಿ ಬೆದರಿಸಿ ಅವರನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆಯಲ್ಲೂ ತುಂಬ ಹಲವಾರು ಲೋಪದೋಷಗಳನ್ನು ಕೂಡ ಮಾಡಿರ್ತಾರೆ. ಆದ್ದರಿಂದ ನಾವು ಇವತ್ತು ಈ ಹೋರಾಟವನ್ನು ನಮಗೆ ನ್ಯಾಯ ಸಿಗುವುದು ನಮಗೆ ಗ್ಯಾರಂಟಿ ಇಲ್ಲದ ಕಾರಣ ನಾವು ಇವತ್ತು ಈ ಹೋರಾಟವನ್ನು ಮುಂದುವರಿಸ್ತೇವೆ. ಮತ್ತು ನಮಗೆ ನ್ಯಾಯ ಸಿಗದೇ ಇದ್ದರೆ ಇದರಲ್ಲಿ ನಾವು ಮುಂದೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಮೇಲೆ ಫುಲ್ ಸ್ಟಾಪ್ ಸಮಸ್ಯೆ ಅಂದರೆ ನಮಗೆ ಬಂದು 20,000 ಕೊಟ್ಟರು. ಕೊಟ್ಟಮೇಲೆ ನಾವು ಅದನ್ನು ಕಟ್ತಾ ಇದ್ದೇವೆ ದುಡ್ಡು. ಅವರು ಬಂದು ಮತ್ತೆ 1 ವರ್ಷ ನಂತರ ನಾವು ಮನೆಗೆ ಬಂದು ಗಲಾಟೆ ಎಲ್ಲ ಮಾಡಿ ಮಾತಾಡಿ ತುಂಬ ಮಾತಾಡಿದ್ದಾರೆ. ನಿಮಗೆ ಕೊಡಲಿಲ್ಲದ್ರೆ ನಿಮ್ಮನ್ನು ಜಾಗ ಎಲ್ಲ ಒಳಗೆ ಹಾಕ್ತೇವೆ ಹಾಗೆ ಹೀಗೆ ಅಂತ ಹೇಳಿದರು. ನಮಗೆ ಹೌದು ಹೇಳಿದೆ, 20,000 ಹೇಳಿದೆ. ನಾವು ಅದನ್ನು ಕಟ್ತಾ ಇದ್ದೇವೆ ತಿಂಗಳು ಮಂತು ಯಾವಾಗಲೂ. ಅವರಿಗೆ ಬಂದರು ನಾವು ನಮ್ಗೆ ಗೊತ್ತೇ ಇರಲಿಲ್ಲ. ಬಂದದ್ದು ಮನೆಗೆ ಬಂದು ನಿಮಗೆ ಜಾಗ ಎಷ್ಟುಂಟು ಹಾಗೆ ಹೇಳಿದರು. ಇದು ಜಾಗ 10,000 10 ಉಂಟಲ್ಲ, ಹಾಗಾದ್ರೆ ಅಡ್ಡಿಲ್ಲ ಅಂತ ಮಾತಾಡಿದರು. ನಮಗೆ ಬೇಜಾರಾಯ್ತು. ನಾನು ಎಂತ ಮಾಡಿದ್ದೆ ಮತ್ತು ಇವನ ಮಗನಿಗೆಲ್ಲ ಫೋನ್ ಮಾಡಿದೆ. ಮಗ ಹೇಳಿದ, ನೀವು ಸುಮ್ಮನೆ ಇರು, ಬಂದವರು ಹೋಗಲಿ, ನಾನು ಮಾತಾಡ್ತೇನೆ ಅಂತ ಹೇಳಿದರು. ನಾವು ಮತ್ತು ಮಗನನ್ನು ಕರ್ಕೊಂಡು ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ಹೋದಾಗ ನಮ್ಮನ್ನು ಕರ್ಕೊಂಡೋಗಿ ಹೊರಗೆ ಹಾಕಿದರು ಬೇಡ ಅಂತ. ಆಮೇಲೆ ಪುನಃ ಇದಕ್ಕೆ ಒಂದು ರೂಮ್ಗೆ ಕರ್ಕೊಂಡೋಗಿ ನನ್ನ ಮಗನನ್ನು ಮತ್ತು ನನ್ನನ್ನು ಎಲ್ಲ ಎಂಕ್ವೈರಿ ಮಾಡಿದರು. ಮತ್ತು ಅವರಿಗೆ ಗೊತ್ತಾಯಿತು, ಹೌದು ನಾವಲ್ಲ ಮುಂಚಿನವರು ಮಾಡಿದ್ದು, ನಮಗೆ ನ್ಯಾಯ ಬೇಕಂತ ನೀವು ಬಂದರೆ ನಾವೆಂತ ಮಾಡೋದು ಹಾಗೆ ಹೇಳಿದರು. ಮತ್ತೆ ಮೇಲೆ ಪುನಃ 1 ತಿಂಗಳು ಬಿಟ್ಟು ಪುನಃ ಬಂದರೆ ನಾವು ಎಂತ ಮಾಡೋದು. ಪುನಃ ಹೇಳಿದೆ ನಾವು. ಹಾಗೆ ಹೇಳಿದಾಗ ಮತ್ತು ನೋಟಿಸ್ ಬಂದ ಮೇಲೆ ಮತ್ತು ನಾವು ಎಲ್ಲರೂ ಒಟ್ಟು ಹೋಗಿ ಹೀಗೆ ಬ್ಯಾಂಕಿಗೆ ಹೋಗಿದ್ದೀವಿ. ಬ್ಯಾಂಕಲ್ಲಿ ಹೋಗುವಾಗ ಗಲಾಟೆ ಮಾಡಿದಾಗ ಜೋರು ಮಾಡಿದರು ನಮಗೆ, ನೀವು ಬರಲೇಬಾರ್ದು, ಒಳಗೆ ಬರಬಾರ್ದು ಹಾಗೆ ಹೀಗೆ ಅಂತ ನೋಟಿಸ್ ಬಂದಿದೆ. ಈ ವರ್ಷದಲ್ಲಿ ಬರಲಿಲ್ಲ, ಹೋದ ವರ್ಷ 2-3 ಸಲ ಬಂತು. ಈಗ 1 ವರ್ಷ ಆಯಿತು ಬರಲಿಲ್ಲ ಟಾರ್ಚರ್ ಮಾಡಲಿಕ್ಕೆ. ಅದರ ಮುಂಚೆ ಬರ್ತಾಯಿದ್ರು, ತಿಂಗಳು ಬರ್ತಾಯಿದ್ರು, ಟಾರ್ಚರ್ ಮಾಡ್ತಾಯಿದ್ರು. ಕೊರೋನಾ ಟೈಮಲ್ಲಿ ಒಂದು ಕಷ್ಟಕ್ಕಂತ ಒಂದು ಲೋನ್ ತೆಗೆದದ್ದು 20,000. ಹೀಗೆಲ್ಲ ಆಗ್ತದೆ ಅಂತ ಗೊತ್ತಿರಲಿಲ್ಲ ನಮಗೆ. ಹಾಗಾಗಿ ನಾವು ತುಂಬ ಕಷ್ಟದಲ್ಲಿದ್ದೇವೆ. ಇದಕ್ಕೆ ನ್ಯಾಯ ಬೇಕಂತ ನಾವು ಇಷ್ಟು ಹೋರಾಟ ಮಾಡ್ತಿದ್ದೇವೆ, ಆದರೂ ನಮಗೆ ನ್ಯಾಯ ಸಿಗಲಿಲ್ಲ. ಮಹಾಲಕ್ಷ್ಮಿ ಬ್ಯಾಂಕ್ ಅಲ್ಲಿ ನಾವು ಅವ್ರ ಬ್ಯಾಂಕಿಗೆ ಹೋಗಲಿಲ್ಲ. ಬ್ಯಾಂಕ್ ಹೋಗದೆ ನಾವು ಮನೆಗೆ ಬಂದು ನಮಗೆ ಲೋನ್ ಅಂತ ಕೊಟ್ಟದ್ದು 20,000. ನಮಗೆ ಈಗ 3 ಲಕ್ಷ ತನಕ ಮಾಡಿ ಹಾಕಿದ್ದಾರೆ, ಬಡ್ಡಿಯೆಲ್ಲ ಸೇರಿ. ಹಾಗಾಗಿ ನಮಗೆ ಈಗ ನ್ಯಾಯ ಬೇಕಂತ ನಾವು ಇಷ್ಟು ಹೋರಾಡ್ತಿದ್ದೇವೆ, ತುಂಬ ಹೋರಾಡಿದ್ದೇವೆ, ಆದರೂ ನ್ಯಾಯ ಸಿಗಲಿಲ್ಲ. ಈಗ ಲಾಸ್ಟ್ ಧರಣಿಗೆ ಕೂತ್ಕೊಂಡಿದ್ದೇವೆ. ಇದರಲ್ಲಿ ಅದೊಂದು ನ್ಯಾಯ ಸಿಗಬೇಕಂತ ನಾವು ಕೇಳೋದು. ನಮ್ಮದು 30 ಜನ ಇದ್ದೇವೆ. ಅದರಲ್ಲಿ ನಾವು 32 ಜನ ಯಾರು ಸಹ ನಾವು ಸೈನ್ ಹಾಕಿದ್ದೇವೆ, ಆದರೆ ಬ್ಯಾಂಕಿಗೆ ಹೋಗಿ ಹಾಕಲಿಲ್ಲ. ನಮ್ಮ ಸೈನಲ್ಲೆಲ್ಲ ಅವರು ಟ್ಯಾಲಿ ಮಾಡಿ ಅಲ್ಲಿ ಎಲ್ಲ ಫಾರಮ್ ಎಲ್ಲ ಅವ್ರು ಫಿಲ್ಅಪ್ ಮಾಡಿ ಅವ್ರು ನಮಗೆ ಹೀಗೆ ಜಾಮೀನು ಬೇರೆಯವ್ರ ಜಾಮೀನೆಲ್ಲ ಹಾಕಿ ನಮಗೆ ಫ್ರಾಡ್ ಮಾಡಿದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಬೇಕೀಗ. ನಾವೊಂದು 2023ರಲ್ಲಿ ಒಂದು ಲೋನ್ ತೊಗೊಂಡಿದ್ವಿ ಅಂತ ಹೇಳಿದರೆ 2 ಲಕ್ಷಕ್ಕೆ ಲೋನಿಗೆ ಒಂದು ಅಪ್ಲೈ ಅಂತ ಮಾಡಿದ್ದೇವೆ. ಮಾಡಿದಾಗೆ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳಿದ್ದಾರೆ, ಬಂದು ನೀವು ಸೈನ್ ಮಾಡಿ ಎಲ್ಲ ಆಮೇಲೆ ನಾವು ಕರಿತೇವೆ ಅಂತ ಹೇಳಿದ್ದಾರೆ. ಬಂದೆ ಹಾಗೆ ನಮಗೆ ಒಂದು 15 ದಿವಸ ಬಿಟ್ಟು ಒಂದು ಫೋನ್ ಮಾಡಿ ಕರೆದಿದ್ದಾರೆ, ನೀವು ಸೈನ್ ಹಾಕಿ ಹೋಗಿ ಅಂತ ಹೇಳಿದ್ದಾರೆ. ಅದೇ ನಾವು ಸೈನ್ ಹಾಕಿದ್ದೇವೆ ಇಲ್ಲ ಅಂತ ಇಲ್ಲ. ಒಂದೊಂದು ಸಲ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ 82,000 ರೂಪಾಯಿಯನ್ನು ನಮಗೆ ಬ್ಯಾಂಕಿನಿಂದ ಕೆಳಗಡೆ ಬಂದು ಕ್ಯಾಶನ್ನು ಕೊಟ್ಟಿದ್ದಾರೆ. ನಮ್ಮ ಹತ್ರ ಯಾವುದೊಂದು ಸೈನ್ ಒಂದು ತೊಗೊಂಡು ಹೋಗಿದ್ದಾರೆ. ಮತ್ತು ಉಳಿದಿದೆ ಯಾವುದು 2 ಲಕ್ಷಕ್ಕೆ ನಾವು ಯಾವುದೇ ರೀತಿ ಹೊಣೆಯಾಗಿರಲಿಲ್ಲ. ಆದರೆ ನಾವೆಂತ ಮಾಡೋದು ಅಂತ ಹೇಳಿದರೆ 1-1.5 ವರ್ಷ ನಂತರ ನಮಗೆ ಬ್ಯಾಂಕಿಂದ ನೋಟಿಸ್ ಬರ್ತಾ ಇದೆ 2 ಲಕ್ಷ ಅಂತೇಳಿ. ಮತ್ತೆ ಹೋಗಿ ಬ್ಯಾಂಕಿಗೆ ಹೋಗಿ ವಿಚಾರಿಸುವಾಗ 2 ಲಕ್ಷ ನೀವು ಲೋನ್ ಪಡೆದಿರ ಅಂತೇಳಿ ಸೈನ್ ಆಗಿದೆ ಅಂತ ಹೇಳಿದ್ದಾರೆ. ಇದೆಲ್ಲ ಅನಿಸಿಕೆ ಪ್ರಕಾರ ಆಗಿ ಮ್ಯಾನೇಜರ್ ಆನಂತರ ಏನೋ ತದನಂತರ ಅವ್ರದ್ದೇನೋ ಪ್ರಾಬ್ಲಮ್ ಆಗಿ ಅವರು ಸುಸೈಡ್ ಮಾಡ್ಕೊಂಡಿರ್ತಾರೆ.
ನಮಗೆ ಬ್ಯಾಂಕಿನವ್ರ ಮ್ಯಾನೇಜರ್ ವಿಚಾರಿಸಲಿಕ್ಕೆ ಬ್ಯಾಂಕ್ ಮ್ಯಾನೇಜರ್ ಸಿಗ್ತಾ ಇರಲಿಲ್ಲ, ಏನು ಮಾಡಲಿಕ್ಕೆ ಆಗಲಿಲ್ಲ. ಈಗ ಬ್ಯಾಂಕಿನವ್ರದಿಂದ ತುಂಬ ಟಾರ್ಚರ್ ಆಗ್ತಾಯಿದೆ. ಮನೆಗೆ ಹೋದರೆ ಮನೆಗೆ ಬರ್ತಾಯಿದ್ದಾರೆ, ಕೆಲಸದಲ್ಲಿ ಹೋಗ್ತಿದ್ದಾರೆ, ಕೆಲಸದಲ್ಲೇ ಬರ್ತಾಯಿದ್ದಾರೆ. ಈಗ ಅವ್ರು ಹೇಳ್ತಿದ್ದಾರೆ ನೀವು ಎಲ್ಲ ಅಮೌಂಟನ್ನು ಕಟ್ಟಬೇಕಂತೇಳಿ. ಆದರೆ ನಾವು ತೊಗೊಂಡಿರೋದು 82,000 ರೂಪಾಯಿ ಮಾತ್ರ. 82,000ಕ್ಕೆ ಆವಾಗಲೇ ನಾವು ಕಟ್ಟಿರೋದು 90,000, 1,10,000 ತನಕ ಆಗಿದೆ. ನನ್ನ ಪ್ರಕಾರ 1,10,000 ತನಕ ಆಗಿದೆ. ಇನ್ನು ನಮ್ಮ ಕೈಯಲ್ಲಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನಾವು ಡಿ ಸಿ ಆಫೀಸಿಗೆ ಮನವಿ ಮಾಡಿದ್ವಿ, ಲಾವಣ್ಯ ಮೇಡಮ್ ಅವರಿಗೆ ಮನವಿಯನ್ನು ಮಾಡಿದ್ವಿ, ಹಾಗೆ 2-3 ಸಲ ಒಂದು ಕೋರ್ಟ್ ಮುಖಾಂತರ ಮಾಡಿದ್ವಿ. ಆದರೆ ಯಾವುದೇ ರೀತಿಯ ನಮಗೆ ಇಲ್ಲಿ ತನಕ ನ್ಯಾಯವನ್ನು ಸಿಗಲಿಲ್ಲ. ಅದಕ್ಕೆ ಇವತ್ತು ನಾವು ಬಂದು ಡಿ ಸಿ ಆಫೀಸಲ್ಲಿ ಧರಣಿಗೆ ಅಂತ ಕೂತ್ಕೊಂಡಿದ್ದೇವೆ. ಮುಂದಿನ ಹೋರಾಟ ನಾವು ಯಾವ ರೀತಿ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಕೊನೆಯದಾಗಿ ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಮುಂದೆ ಒಂದು ನಾವು ಹೈಕೋರ್ಟಲ್ಲಿ ಏನಾದರೂ ಒಂದು ನಮಗೆ ಏನಾದರೂ ನ್ಯಾಯ ಸಿಗ್ತದೆ ಅಂತ ಒಂದು ಕಾಯ್ತಾ ಇದ್ದೇವೆ. ರಮೇಶ್, ಸಮಸ್ಯೆ ಮಹಾಲಕ್ಷ್ಮಿಯಲ್ಲಿ 2 ಲಕ್ಷ ಲೋನ್ ತೆಗೆದಿದ್ದೇನೆ, 85,000. ಈಗ ಅದು 2 ಲಕ್ಷ ಅಂತ ಅವ್ರು ಮಾಡಿದ್ದಾರೆ ನೋಡುವಾಗ. ನಾನು 85,000ವನ್ನು ಬಡ್ಡಿ 85,000 ಕಟ್ತೇನೆ ಅಂತ ಹೇಳಿದ್ದೇನೆ. ಮತ್ತು ಅಷ್ಟು ಹಣ ಕಟ್ಟುವಷ್ಟು ನಮ್ಮ ಹತ್ರ ಈಗ ಪರಿಸ್ಥಿತಿ ಒಳ್ಳೆಯದಿಲ್ಲ. ಆ್ಯಕ್ಸಿಡೆಂಟ್ ಆಗಿ ಕಾಲು ಇದಾಗಿದೆ, ದುಡಿಯುವ ಪರಿಸ್ಥಿತಿ ಇಲ್ಲ. ನಾವು ಅಲ್ಲಿ ಕೊಟ್ಟ ಹಣವನ್ನು ನಾವು ಕಟ್ಟಲು ಬದ್ಧರಾಗಿದ್ದೇವೆ. ಇದಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ. ಎಲ್ಲಿ ಹೋದರೂ ಎಲ್ಲಿ ಬಂದರೂ ಇದೇ ಚಿಂತೆ ಆಗಿದೆ. ಇದಕ್ಕೊಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳಿಕೊಂಡಿದ್ದೆ. ಈಗಾಗಲೇ ನಮ್ಮ ಸಂತ್ರಸ್ತರು ಏನು ಬ್ಯಾಂಕಿನಿಂದ ಅನ್ಯಾಯವಾಗಿ ಏನಿದ್ದಾರೆ ಇವರಿಗೆ ಈಗಾಗಲೇ ಕೋರ್ಟ್ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಸಿಲುಕುವಂತೆ ಬ್ಯಾಂಕ್ ಹಾಗೂ DRO ಅವರು ಮಾಡಿ ಇದು ಒಂದು ರೀತಿಯ ಫ್ರೀ ಪ್ಲ್ಯಾನ್ ಆಗಿ ಮಾಡಿದಂತೆ ಇದೆ. ಯಾಕಂದರೆ 1 ವರ್ಷದ ಹಿಂದೆ 64 ತನಿಖೆ ಆರ್ಡರ್ ಆಗಿತ್ತು. ಆದರೆ ಇವರಿಗೆ ನ್ಯಾಯ ಸಿಗಬಾರ್ದು ಅನ್ನೋ ಉದ್ದೇಶದಿಂದವೇ ಶಾಸಕರು ಮತ್ತು DRO ಅವರು ಶಾಮೀಲಾಗಿ, ಇಬ್ಬರು ಸೇರಿ ಶಾಮೀಲಾಗಿ ಈ ಪ್ರಕರಣವನ್ನು ಇವರನ್ನು ಸಂತ್ರಸ್ತರನ್ನು ಹೇಗಾದರೂ ಮಾಡಿ ಸಿಲುಕಿಸಲೇಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಈ ವಿಚಾರಣೆಯನ್ನು ಕೂಡ 1 ವರ್ಷ ತಡವಾಗಿ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಬೆಂಗಳೂರಿಂದ ನೋಟಿಸ್ ಬಂದಿದೆ, ಅದನ್ನು ನಾವು ಬೆಂಗಳೂರಿಗೆ ಇದು ಮಾಡಿದ್ದೇವೆ, ಲಾಯರ್ ಹತ್ರ ಮಾತಾಡಿದ್ದೇವೆ. ಯಾವಾಗಲೂ ಬರ್ತಾ ಹೋಗ್ತಾ ಇರುವಾಗ ನಮ್ಮ ಹತ್ರ ಆಗೋದಿಲ್ಲ ಹೋಗಲಿಕ್ಕೆ. ಅದು 2.5-3 ಲಕ್ಷ ಆಗಿದೆ, ಕಟ್ಟಬೇಕಂತೇಳಿ ನೋಟಿಸ್ ಬಂದಿದೆ. ಆ ನೋಟಿಸಿಗೂ ಉತ್ತರ ಕೊಡುವಷ್ಟು ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ನಾವು ತಗೊಳ್ಳಿಲ್ಲ, ನಾವು 85,000 ಮಾತ್ರ ತಗೊಂಡದ್ದು. 85ಕ್ಕೆ 85 ಬಡ್ಡಿ ಸೇರಿ ಕಟ್ತೇವೆ ಅಂತೇಳಿ ಹೇಳಿದ್ದೇವೆ. ಆದರೂ ನಮಗೆ ಈ ರೀತಿ ಕಿರುಕುಳ ಆಗ್ತಾ ಇರುವಾಗ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಈಗ ಒಂದು 2-3 ವರ್ಷದಿಂದ ಈ ಥರ ಆಗ್ತಾ ಉಂಟು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.